ಫ್ರೆಂಡ್ಸ್, ಬಜೆಟ್ ಸೆಗ್ಮೆಂಟ್ ನಲ್ಲಿ ಮೋಟರೋಲಾ ಈಗ ಲಿಟ್ರಲಿ ಬ್ಯಾಕ್ ಟು ಬ್ಯಾಕ್ ಪವರ್ಫುಲ್ ಫೋನ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಹತ್ರ ಇರುವ ಫೋನ್ ಮೋಟರೋಲಾ G37 ಪವರ್. ಎಷ್ಟು ಹೇಳಿದ್ರೆ ಗೊತ್ತಾಗುತ್ತೆ. ಈ ಫೋನ್ ನ ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ಇದರ ಬ್ಯಾಟ್ರಿ. ಆದ್ರೆ ಬ್ಯಾಟ್ರಿ ಮಾತ್ರ ಅಲ್ಲ, ಈ ಪ್ರೈಸ್ ರೇಂಜ್ ನಲ್ಲಿ ಮೋಟರೋಲಾ ಕೆಲವು ಸರ್ಪ್ರೈಸಿಂಗ್ ಫೀಚರ್ಸ್ ನ ಕೊಡ್ತಾ ಇದ್ದಾರೆ. 15,000 ರೂಪಾಯಿ ಪ್ರೈಸ್ ರೇಂಜ್ ನಲ್ಲಿ ಈಗ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಪೋಕೋ, ಸ್ಯಾಮ್ಸಂಗ್, ರಿಯಲ್ಮಿ, ರೆಡ್ಮಿ ಎಲ್ಲರೂ ಸ್ಟ್ರಾಂಗ್ ಫೋನ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಆದರೆ ಮೋಟರೋಲಾ ಈ ಬಾರಿ ಕ್ಲೀನ್ ಸಾಫ್ಟ್ವೇರ್, ಹ್ಯೂಜ್ ಬ್ಯಾಟ್ರಿ, ಡೀಸೆಂಟ್ ಗೇಮಿಂಗ್ ಕಾಂಬಿನೇಷನ್ ನ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈಗ ಮೋಟರೋಲಾ G37 ಪವರ್ ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಇದೆಯಾ? ಗೇಮಿಂಗ್ ಹೇಗಿದೆ? ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ? ಡಿಸ್ಪ್ಲೇ ರಿಪ್ಲೇಸ್ ಮಾತ್ರ ಇರೋದು ಪ್ರಾಬ್ಲಮ್ ಆಗುತ್ತಾ? ಎಲ್ಲ ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ. ಈ ಫೋನ್ ನ ಬೈ ಮಾಡಬೇಕಾ? ಆಫರ್ಸ್ ಬಗ್ಗೆ ತಿಳ್ಕೊಬೇಕಾ? ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ ಬಗ್ಗೆ ಮಾತಾಡೋಣ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಇದ್ರ ಮೇಲೆ ಒಂದು ರ್ಯಾಪರ್ ಇದೆ. ಈಗ ಫಿಫಾನ ಅಫಿಷಿಯಲ್ ಸ್ಮಾರ್ಟ್ ಫೋನ್ ಪಾರ್ಟ್ನರ್ ಬಂದು ಮೋಟರೋಲಾ. ಇದರ ರ್ಯಾಪಿಂಗ್ ತುಂಬಾ ಚೆನ್ನಾಗಿದೆ. ಇದರ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಫೋನ್ ಸಿಗ್ತಾ ಇದೆ. 33 ವಾಟ್ಸ್ ಫಾಸ್ಟ್ ಚಾರ್ಜರ್ ಸಿಗ್ತಾ ಇದೆ. ಟೈಪ್ ಸಿ ಕೇಬಲ್ ಸಿಗ್ತಾ ಇದೆ. ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ. ಈ ಸರಿ ಬೇರೆ ಬ್ರ್ಯಾಂಡ್ ಅವ್ರ ತರ ಚಾರ್ಜರ್ ರಿಮೂವ್ ಮಾಡಿಲ್ಲ. ಮೋಟರೋಲಾ ಬಾಕ್ಸ್ ಒಳಗಡೆ ನಿಮಗೆ ಫೋನ್ ಚಾರ್ಜರ್ ಸಿಗ್ತಾ ಇದೆ. ಇದೊಂದು ಗುಡ್ ನ್ಯೂಸ್. ಆದರೆ ಬ್ಯಾಕ್ ಕವರ್, ಸ್ಕ್ರೀನ್ ಗಾರ್ಡ್ ನೀವು ಸಪ್ರೇಟ್ ಆಗಿ ತಗೊಳ್ಳೇಬೇಕು. ಇದು ಮೋಟರೋಲಾ G37 ಪವರ್ ಫಸ್ಟ್ ಲುಕ್. ಹಾನೆಸ್ಟ್ಲಿ ಬ್ಯಾಕ್ ಡಿಸೈನ್ ನೋಡೋದಾದ್ರೆ ಬಡ್ಜೆಟ್ ಫೋನ್ ಅನ್ನೋ ಫೀಲ್ ಬರೋದಿಲ್ಲ. ವೇಗನ್ ಲೆದರ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಇನ್ ಹ್ಯಾಂಡ್ ಫೀಲ್ ಪ್ರೀಮಿಯಂ ಫೀಲ್ ಕೊಡುತ್ತೆ. ಫಿಂಗರ್ ಪ್ರಿಂಟ್ ಮಾರ್ಕ್ ಜಾಸ್ತಿ ಕಾಣಿಸಲ್ಲ. ಇನ್ನು ಈ ಫೋನ್ 3 ಕಲರಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಗ್ರೇ ಕಲರ್. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಕ್ಯಾಪ್ರಿ ಮತ್ತು ನಾಟ್ಸಿಕಲ್ ಬ್ಲೂ, ಈ 3 ಕಲರ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಇದರ ಫ್ರೇಮ್ ಪಾಲಿಕಾರ್ಬನೇಟ್ ಇದೆ. ಆದರೆ ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಫೀಲ್ ಕೊಡುತ್ತೆ. ಇದಕ್ಕೆ IP64 ರೇಟಿಂಗ್ ಕೂಡ ಸಿಗ್ತಾ ಇದೆ. ಜೊತೆಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಕೂಡ ಈ ಫೋನಲ್ಲಿ ಸಿಗ್ತಾ ಇದೆ. ಅಂದರೆ ಬಿಲ್ಡ್ ಕ್ವಾಲಿಟಿ ಸ್ಟ್ರಾಂಗ್ ಇದೆ. ಹಂಗಂತ ಇದನ್ನ ಡ್ರಾಪ್ ಟೆಸ್ಟ್ ಮಾಡಬೇಡಿ, ಈ ಫೋನ್ ಡ್ಯಾಮೇಜ್ ಆಗುತ್ತೆ. ಇನ್ನು ಈ ಫೋನ್ನ ಪೋರ್ಟ್ಸ್ ಮತ್ತು ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಕೆಳಗಡೆ ಸ್ಪೀಕರ್ ಇದೆ. USB ಟೈಪ್ ಸಿ ಪೋರ್ಟ್ ಇದೆ. ಮೈಕ್ರೋಫೋನ್ ಸಿಗ್ತಾ ಇದೆ. 3.5mm ಜಾಕ್ ಕೂಡ ಈ ಫೋನಲ್ಲಿ ಸಿಗ್ತಾ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ಕಡೆ ಬಂದರೆ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಸಿಗ್ತಾ ಇದೆ. ಇನ್ನು ಈ ಫೋನ್ನ ಮೇಲೆ ಮೈಕ್ರೋಫೋನ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಸಿಮ್ ಕಾರ್ಡ್ ಸ್ಲಾಟ್ ಸಿಗ್ತಾ ಇದೆ. ಇದರಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಡಾಲ್ಬಿ ಆಟೋಮಸ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಸೌಂಡ್ ಕ್ವಾಲಿಟಿ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಈ ಬಜೆಟ್ ರೇಂಜ್ಗೆ ತುಂಬ ಲೌಡ್ ಮತ್ತು ಕ್ಲಿಯರ್ ಆಗಿದೆ. ಇದರಲ್ಲಿ ಮತ್ತೊಂದು ಬೆಸ್ಟ್ ಥಿಂಗ್ ಏನು ಗೊತ್ತಾ? 3.5mm ಹೆಡ್ಫೋನ್ ಜಾಕ್ನ ರಿಮೂವ್ ಮಾಡಿಲ್ಲ. ಈಗ ತುಂಬ ಬ್ರ್ಯಾಂಡ್ಸ್ನವರು ರಿಮೂವ್ ಮಾಡಿದ್ದಾರೆ. ಇದರಲ್ಲಿ ಇನ್ನೂ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಸಿಗ್ತಾ ಇದೆ. ಇದು ಫಾಸ್ಟಾಗಿ ವರ್ಕ್ ಆಗುತ್ತೆ. ಫೇಸ್ ಅನ್ಲಾಕ್ ಕೂಡ ಡೀಸೆಂಟ್ ಸ್ಪೀಡಲ್ಲಿ ವರ್ಕ್ ಆಗುತ್ತೆ. ಈಗ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರ ಫ್ರಂಟ್ ಸೈಡ್ನಲ್ಲಿ 6.7 ಇಂಚಸ್ HD+ LCD ಡಿಸ್ಪ್ಲೇ ಸಿಗ್ತಾ ಇದೆ. ಇದರಲ್ಲಿ ಫುಲ್ HD+ ಇಲ್ಲ ಅನ್ನೋದು ಕೆಲವರಿಗೆ ಡಿಸಪಾಯಿಂಟ್ಮೆಂಟ್ ಆಗ್ಬೋದು. ಆದರೆ ಗುಡ್ ಥಿಂಗ್ ಏನಂದರೆ ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಸಿಗ್ತಾ ಇದೆ. ಸ್ಕ್ರೋಲಿಂಗ್ ಸ್ಮೂತ್ ಆಗಿದೆ. ಆ್ಯನಿಮೇಷನ್ ಕ್ಲೀನ್ ಫೀಲ್ ಕೊಡುತ್ತೆ. ಪಂಚೋಲ್ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ. ವಾಟರ್ ಡ್ರಾಪ್ ನಾಚ್ ಇಲ್ಲ. ಕಲರ್ಸ್ LCD ಪ್ಯಾನಲ್ ಇದ್ರೂ ಡೀಸೆಂಟಾಗಿ ಕಾಣುತ್ತೆ. ಕಾಂಟೆಂಟ್ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಓಕೆ ಚೆನ್ನಾಗಿದೆ. ಇದರ ಬ್ಲೆಸಲ್ ಸ್ವಲ್ಪ ಇದೆ, ಇನ್ನೂ ಕಡಿಮೆ ಮಾಡಬೇಕಿತ್ತು. ಆದರೆ ಮೋಟರೋಲಾ ಇದರಲ್ಲಿ ಗೊರಿಲ್ಲಾ ಗ್ಲಾಸ್ 7A ಪ್ರೊಡಕ್ಷನ್ ಕೂಡ ಕೊಟ್ಟಿದ್ದಾರೆ. ಈ ಪ್ರೈಸ್ನಲ್ಲಿ ಇದೊಂದು ರೇರ್ ಫೀಚರ್ ಆಗಿದೆ. ಇದರಲ್ಲಿ 1050 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಬ್ರೈಟ್ನೆಸ್ ಔಟ್ಡೋರ್ನಲ್ಲಿ ಡೀಸೆಂಟ್ ಆಗಿದೆ. ಡೈರೆಕ್ಟ್ ಸನ್ಲೈಟ್ನಲ್ಲಿನೂ ಕಂಟೆಂಟ್ ವಾಚಿಂಗ್ ನೋಡೋದಕ್ಕೆ ಜಾಸ್ತಿ ಏನು ಪ್ರಾಬ್ಲಮ್ ಆಗಲ್ಲ. ಇದರಲ್ಲಿ ಸ್ಮಾರ್ಟ್ ವಾಟರ್ ಟಚ್ ಫೀಚರ್ ಕೂಡ ಸಿಗ್ತಾ ಇದೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಬ್ಯಾಕ್ ಸೈಡ್ನಲ್ಲಿ 50MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಅಲ್ಟ್ರಾ ವೈಡ್ ಸೆನ್ಸಾರ್ ಇಲ್ಲ. ಇನ್ನು ಫ್ರಂಟ್ನಲ್ಲಿ 8MP ಸೆಲ್ಫಿ ಕ್ಯಾಮ್ರಾ ಇದೆ. ಫೋಟೋಸ್ ಆನೆಸ್ಟ್ಲಿ ಡೀಸೆಂಟಾಗಿ ಬರುತ್ತೆ. ಡೈಲೈಟ್ನಲ್ಲಿ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ. ಕಲರ್ಸ್ ನ್ಯಾಚುರಲ್ ಫೀಲ್ ಕೊಡುತ್ತೆ. HDR ಪರ್ಫಾರ್ಮೆನ್ಸ್ ಕೂಡ ಓಕೆ ಚೆನ್ನಾಗಿದೆ. ಇನ್ನು ಇದರ ಪೋರ್ಟ್ರೇಟ್ ಶಾರ್ಟ್ಸ್ನಲ್ಲಿ ರಿಡಕ್ಷನ್ ಪರ್ಫೆಕ್ಟ್ ಇಲ್ಲ. ಆದರೆ ಈ ಪ್ರೈಸ್ ರೇಂಜ್ಗೆ ಇದು ಡೀಸೆಂಟ್ ಅಂತಾನೆ ಹೇಳ್ಬೋದು. ಇಂಡೋರ್ ಲೈಟಿಂಗ್ನಲ್ಲಿ ಕೂಡ ಫೋಟೋಸ್ ಯೂಸಬಲ್ ಆಗಿ ಬರುತ್ತೆ. ಇದರಲ್ಲಿ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇಲ್ಲ. ಆದರೆ ಸೆಲ್ಫಿ ಫೋಟೋಸ್ ಕೂಡ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡೋಷ್ಟು ಚೆನ್ನಾಗಿರೋ ಫೋಟೋಸ್ ಬರುತ್ತೆ. ಸ್ಕಿನ್ ಟೋನ್ ಓವರ್ ಪ್ರೊಸೆಸಿಂಗ್ ಜಾಸ್ತಿ ಮಾಡಲ್ಲ. ಸೆಲ್ಫಿ ಪೋರ್ಟ್ರೇಟ್ ಫೋಟೋಸ್ ಕೂಡ ಓಕೆ ಚೆನ್ನಾಗಿದೆ. ಇನ್ನು ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದರೆ ಇದರ ಮೇನ್ ಕ್ಯಾಮ್ರಾಯಿಂದ ಮ್ಯಾಕ್ಸಿಮಮ್ 2K ವಿಡಿಯೋ 30 FPS ನಲ್ಲಿ ರೆಕಾರ್ಡಿಂಗ್ ಮಾಡ್ಬೋದು.
ಫ್ರಂಟ್ ಕ್ಯಾಮ್ರಾದಲ್ಲೂ 2K ರೆಕಾರ್ಡಿಂಗ್ ಸಪೋರ್ಟ್ ಮಾಡುತ್ತೆ. ಸ್ಟೆಬಿಲೈಸೇಷನ್ ಆವರೇಜ್ ಆಗಿದೆ. ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ ಅಂತ ಫೀಲ್ ಆಗುತ್ತೆ, ಇನ್ನೂ ಡೀಟೇಲ್ಸ್ ಬರಬೇಕಿತ್ತು. ಆದರೆ ಓವರ್ ಆಲ್ ಕ್ಯಾಮ್ರಾ ಪ್ಯಾಕೇಜ್ ಡೀಸೆಂಟ್ ಅಂತಲೇ ಹೇಳ್ಬೋದು. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನಲ್ಲಿ MediaTek Dimensity 6400 ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ 5 lakh ಪ್ಲಸ್ ಆಂಥಿಸಿಸ್ ಸ್ಕೋರ್ ಬರುತ್ತೆ, 98% CPU ಥ್ರಾಟಲ್ ಬರುತ್ತೆ. ಇದರ ಬೆಂಚ್ ಮಾರ್ಕ್ ಸ್ಕೋರ್ ಕೂಡ ಡಿಸೆಂಟ್ ಆಗಿದೆ. ಡೈಲಿ ಯೂಸೇಜ್ನಲ್ಲಿ ಯಾವುದೇ ಮೇಜರ್ ಲ್ಯಾಗ್ ಅಥವಾ ಸ್ಟಕ್ಕರ್ ಬರೋದಿಲ್ಲ. ಇನ್ನು ಗೇಮಿಂಗ್ ಕಡೆ ಬಂದರೆ BGMI ಪ್ಲೇಯರ್ಸ್ಗೆ ಇದು ಗುಡ್ ನ್ಯೂಸ್ ಏನಂದರೆ ಇದರಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಸೆಟ್ಟಿಂಗ್ಸ್ನಲ್ಲಿ ಸಪೋರ್ಟ್ ಮಾಡುತ್ತೆ. ಅಂದರೆ 60 FPS ಗೇಮಿಂಗ್ ಸಪೋರ್ಟ್ ಪಾಸಿಬಲ್ ಇದೆ. ಕ್ಯಾಶುವಲ್ ಗೇಮಿಂಗ್ ಕಂಫರ್ಟಬಲ್ ಆಗಿ ಮಾಡ್ಬೋದು. ಹೀಟಿಂಗ್ ಇಶ್ಯೂಸ್ ಜಾಸ್ತಿ ಇಲ್ಲ. ಲಾಂಗ್ ಗೇಮಿಂಗ್ ಸೆಷನ್ಸ್ನಲ್ಲಿ ಕೂಡ ಟೆಂಪ್ರೇಚರ್ ಕಂಟ್ರೋಲ್ ಡೀಸೆಂಟ್ ಆಗಿ ಮಾಡುತ್ತೆ. ಇನ್ನು ಇದರ ಬೇಸ್ ವೇರಿಯಂಟ್ನಲ್ಲಿ 4GB RAM 128GB ಸ್ಟೋರೇಜ್ ಸಿಗ್ತಾ ಇದೆ. LPDDR4X RAM ಮತ್ತು UFS 2.2 ಸ್ಟೋರೇಜ್ ಯೂಸ್ ಮಾಡಿದ್ದಾರೆ. ಸ್ಟೋರೇಜ್ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು. ಇನ್ನು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ನ ಬಿಗ್ಗೆಸ್ಟ್ ಹೈಲೈಟ್ ಏನಂದ್ರೆ ಇದರ ಬ್ಯಾಟ್ರಿ. ಇದರಲ್ಲಿ 7000 mAh ಯೂಸ್ ಬ್ಯಾಟ್ರಿ ಸಿಗ್ತಾ ಇದೆ. ಇದು ಒಂದಿನ ಅಲ್ಲ, ನಾರ್ಮಲ್ ಯೂಸರ್ಸ್ಗೆ 2 ದಿನ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಹೆವಿ ಯೂಸರ್ಸ್ಗೆ ಫುಲ್ ಡೇ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ಯೂಸರ್ಸ್ಗೆ ಯಾವುದೇ ಟೆನ್ಷನ್ ಇರೋದಲ್ಲ. ಇದರಲ್ಲಿ 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಬಾಕ್ಸ್ ಅಲ್ಲೇ ಸಿಗ್ತಾ ಇದೆ. ಜೊತೆಗೆ 6 ವಾಟ್ಸ್ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಇನ್ನು ಈ ಪ್ರೈಸ್ ರೇಂಜ್ನಲ್ಲಿ ಹ್ಯೂಜ್ ಬ್ಯಾಟ್ರಿ, ಫಾಸ್ಟ್ ಚಾರ್ಜಿಂಗ್ ಕಾಂಬಿನೇಷನ್ ಹಾನೆಸ್ಟ್ಲಿ ಇಂಪ್ರೆಸಿವ್ ಆಗಿದೆ. ಇನ್ನು ಈ ಫೋನ್ನ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ Android 16 ಹಾಗೂ ಹಲೋ UI ಜೊತೆಗೆ ಲಾಂಚ್ ಆಗಿದೆ. ಮೋಟರೋಲಾ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ತುಂಬ ಇಂಪ್ರೂವ್ ಆಗಿದೆ. UI ಕ್ಲೀನ್ ಆಗಿದೆ. ಅನ್ನೆಸರಿ ಆ್ಯಡ್ಸ್ ಇಲ್ಲ, ಗ್ಲಿಚಸ್ ಕೂಡ ಜಾಸ್ತಿ ಇಲ್ಲ. ಮೋಟರೋಲಾ ಗೆಸ್ಟರ್ ಕೂಡ ಇದೆ. ಇದನ್ನು ಶೇಕ್ ಮಾಡಿದ್ರೆ ಫ್ಲ್ಯಾಶ್ ಲೈಟ್ ಆನ್ ಆಗುತ್ತೆ, ಟ್ವಿಸ್ಟ್ ಮಾಡಿದ್ರೆ ಕ್ಯಾಮ್ರಾ ಓಪನ್ ಆಗುತ್ತೆ. ಇನ್ನು ಇದಕ್ಕೆ 1 ವರ್ಷ OS ಅಪ್ಡೇಟ್, 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಜೊತೆಗೆ ಈ ಫೋನಲ್ಲಿ ತುಂಬ ಫೀಚರ್ ಸಿಗ್ತಾ ಇದೆ. ಮೋಟರೋಲಾ ಸೆಕ್ಯೂರ್ ಫೀಚರ್ ಕೂಡ ಸಿಗ್ತಾ ಇದೆ. ಇದರಲ್ಲಿ ಗೂಗಲ್ ಡಯಲರ್ ಯೂಸ್ ಮಾಡಿದ್ದಾರೆ. ಆದರೆ ಕೆಲವರಿಗೆ ಇದು ಇಷ್ಟ ಆಗ್ತಿಲ್ಲ. ಆದರೆ ಓವರ್ ಆಲ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಸ್ಮೂತ್ ಆಗಿದೆ. ಇನ್ನು ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗ್ತಾ ಇದೆ. ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ. ಬ್ಲೂಟೂತ್ 5.4 ಸಿಗ್ತಾ ಇದೆ. ಈ ಫೋನ್ ಸುಮಾರು 16,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಓವರ್ ಆಲ್ ನೋಡೋದಾದ್ರೆ ಮೋಟರೋಲಾ G37 ಪವರ್ ಬಡ್ಜೆಟ್ ಸೆಗ್ಮೆಂಟ್ನಲ್ಲಿ ಸಾಲಿಡ್ ಪ್ಯಾಕೇಜ್ ಫೋನ್ ಅಂತಾನೆ ಹೇಳ್ಬೋದು. ಈ ಫೋನ್ನಲ್ಲಿ ಬಿಗ್ಗೆಸ್ಟ್ ಪಾಸಿಟಿವ್ ಏನಂದ್ರೆ ಇದರ ಬ್ಯಾಟ್ರಿ. ಇದು 7000 mAh ಬ್ಯಾಟ್ರಿ ಸಿಗ್ತಾ ಇದೆ. 33 ವಾಟ್ಸ್ ಚಾರ್ಜರ್ ಬಾಕ್ಸ್ ಅಲ್ಲೇ ಸಿಗ್ತಾ ಇದೆ. ಕ್ಲೀನ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗ್ತಾ ಇದೆ. ಸ್ಟೀರಿಯೋ ಸ್ಪೀಕರ್ ವಿತ್ ಡಾಲ್ಬಿ ಆಟ್ಮೋಸ್ ಸಪೋರ್ಟ್ ಕೂಡ ಇದೆ. ಇದರಲ್ಲಿ 120 Hz ಸ್ಮೂತ್ ಡಿಸ್ಪ್ಲೇ ಸಿಗ್ತಾ ಇದೆ. ಡೀಸೆಂಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಆದರೆ ಕಾಂಪ್ರಮೈಸ್ ಏನಂದ್ರೆ HD+ ಡಿಸ್ಪ್ಲೇ ಮಾತ್ರ ಇದೆ, ಫುಲ್ HD ಡಿಸ್ಪ್ಲೇ ಇಲ್ಲ. ಜೊತೆಗೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಇಲ್ಲ. ಇದು 15,000 ರೂಪಾಯಿ ಪ್ರೈಸ್ ರೇಂಜ್ನಲ್ಲಿ ಲಾಂಗ್ ಬ್ಯಾಟ್ರಿ ಬ್ಯಾಕಪ್ ಬೇಕು, ಕ್ಲೀನ್ ಸಾಫ್ಟ್ವೇರ್ ಬೇಕು, ಡೀಸೆಂಟ್ ಗೇಮಿಂಗ್ ಕೂಡ ಬೇಕು ಅಂದರೆ ಮೋಟರೋಲಾ G37 ಪವರ್ನ ನೀವು ಡೆಫಿನೆಟ್ಲಿ ತೊಗೊಬೋದು. ಇದೊಂದು ಒಳ್ಳೆ ಆಪ್ಷನ್ ಆಗಿದೆ. ಈಗ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ, ಆದರೂ ಈ ಕಾಂಪಿಟೇಷನ್ ಮಾರ್ಕೆಟಲ್ಲಿ ಮೋಟರೋಲಾದವರು ಒಂದು ಬೆಸ್ಟ್ ಫೋನ್ನ ಕೊಡ್ತಾ ಇದ್ದಾರೆ. ನಿಮಗೆ ಈ ಫೋನ್ ಬಗ್ಗೆ ಏನನ್ನಿಸ್ತು, ನಮ್ಮ ವಿಡಿಯೋ ಹೇಗನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೆಕ್ ವಿಡಿಯೋದಲ್ಲಿ ಸಿಗೋಣ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.